ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನು ಇಂಪಾರ್ಟೆಂಟ್ ಅಪ್ಡೇಟ್ ಅಂದರೆ 2025-26ನೇ ಸಾಲಿನ ನವಂಬರ್-ಡಿಸೆಂಬರ್ ಎಕ್ಸಾಮ್ ಫೀಸ್ ತುಂಬಲಿಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ನಾವು ನೋಡಬಹುದು, ನವೆಂಬರ್-ಡಿಸೆಂಬರ್ 2025 ಸೆಮಿಸ್ಟರ್ ಪರೀಕ್ಷೆಗೆ ವಿದ್ಯಾರ್ಥಿಗಳು ನೋಂದಾಯಿಸಲು ಇದನ್ನು ಪ್ರಾರಂಭ ಮಾಡಲಾಗಿದೆ. ಬನ್ನಿ, ಇದು ಕಂಪ್ಲೀಟ್ ಡೀಟೇಲ್ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇದರ ಲಾಸ್ಟ್ ಡೇಟ್ ಏನು ಮತ್ತು ಎಷ್ಟೆಲ್ಲ ಫೀಸ್ ತುಂಬಬೇಕು, ವಿತ್ ಫೈನ್ ಎಷ್ಟಾಗುತ್ತೆ, ವಿದೌಟ್ ಫೈನ್ ಎಷ್ಟಾಗುತ್ತೆ, ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬನ್ನಿ, ಈಗ ನಾವಿಲ್ಲಿ ನೋಡಬಹುದು, ಈ ಸರ್ಕ್ಯುಲರಲ್ಲಿ ಎರಡು ಮಾಹಿತಿ ಭಾಳ ಇಂಪಾರ್ಟೆಂಟ್ ಇದ್ದಾವೆ. ಒಂದೇನೆಂದರೆ, ತಾಂತ್ರಿಕ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರುವ ತಾಂತ್ರಿಕ ಪರೀಕ್ಷಾ ಮಂಡಳಿ ವ್ಯಾಪ್ತಿಗೆ ಒಳಪಡುವ ಎಲ್ಲ ಸರ್ಕಾರಿ, ಗೌರ್ಮೆಂಟ್, ಅನುದಾನಿತ, ಏಡೆಡ್ ಮತ್ತು ಪ್ರೈವೇಟ್ ಪಾಲಿಟೆಕ್ನಿಕ್ನಲ್ಲಿ 2025 ಮತ್ತು 26ನೇ ಸಾಲಿನ ಶೈಕ್ಷಣಿಕ ಸಾಲಿನಲ್ಲಿ ನವೆಂಬರ್-ಡಿಸೆಂಬರ್ 2025ರಂದು ಡಿಪ್ಲೊಮಾ ಸೆಮಿಸ್ಟರ್ ಪರೀಕ್ಷೆಗಳಿಗೆ ನೋಂದಾಯಿಸಲು ಎಲ್ಲ ಅರ್ಹ ವಿದ್ಯಾರ್ಥಿಗಳಿಗೆ, ಆಲ್ ಎಲಿಜಿಬಲ್ ಸ್ಟೂಡೆಂಟ್ಸಿಗೆ ಇದು ಅಪ್ಲೈ ಆಗುತ್ತೆ. ಅಂದರೆ 2025 ಸಿಲೆಬಸ್ ಎಲ್ಲ ಸ್ಟೂಡೆಂಟ್ಸಿಗೆ, C20 ಇರಲಿ, C25 ಇರಲಿ, ಎಲ್ಲರಿಗೂ ಇದು ಅಪ್ಲಿಕೇಬಲ್ ಆಗುತ್ತೆ. ಎಕ್ಸಾಮ್ ಫೀಸ್ ತುಂಬುವುದು ಇದು ಅಪ್ಲಿಕೇಬಲ್ ಆಗುತ್ತೆ. ಈಗ ಅದರ ಜೊತೆಗೆ ಅಷ್ಟೇ ಅಲ್ಲ, ಇದು C303, C9, C15 ಈ ಸಿಲೆಬಸ್ ಸ್ಟೂಡೆಂಟ್ಸ್ಗೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಬನ್ನಿ, ಈಗ ವಿತ್ ಫೈನ್, ವಿದೌಟ್ ಫೈನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನೋಡುವ. ಈಗ ಎಕ್ಸಾಮ್ ಫೀಸ್ ತುಂಬಲಿಕ್ಕೆ ಇಲ್ಲಿ ನಾವು ನೋಡಬಹುದು, ಶುಲ್ಕ ಪಾವತಿಸಲು ಮತ್ತು ಸಂಸ್ಥೆಯಲ್ಲಿ ಪರೀಕ್ಷಾ ಅರ್ಜಿ ಸಲ್ಲಿಸಲು ದಂಡರಹಿತ ವಿದೌಟ್ ಫೈನ್ ಫೀಸ್ ಯಾವಾಗ ತುಂಬಲಿಕ್ಕೆ ಸ್ಟಾರ್ಟಿಂಗ್ ಡೇಟ್ 13/8/2025ರಿಂದ 15/9/2025ರವರೆಗೆ ಈ ವಿದೌಟ್ ಫೈನ್ ಫೀಸ್ ಇರುತ್ತೆ. ಅದೇ ರೀತಿ ದಂಡ ಸಹಿತ ಅಂದರೆ ವಿತ್ ಫೈನ್ ಜಸ್ಟ್ 50 ರೂಪೀಸ್ ಪರ್ ಸೆಮಿಸ್ಟರ್. ಇದು ಯಾವಾಗಿಂದ ಅಂದರೆ 16/9/2025ರಿಂದ 22/9/2025ರವರೆಗೆ ಪ್ರತಿ ಸೆಮಿಸ್ಟರ್ಗೆ ಇಲ್ಲಿ ನಾವು ನೋಡಬಹುದು, ಪ್ರತಿ ಸೆಮಿಸ್ಟರ್ ಪರೀಕ್ಷೆಗೆ 50 ರೂಪೀಸ್ ಫೈನ್ ಇರುತ್ತೆ. ಎರಡನೇ ಹಂತದಲ್ಲಿ, ಸೆಕೆಂಡ್ ಸ್ಟೇಜಲ್ಲಿ 23/9/2025ಲಿಂದ 29/9/2025ವರೆಗೆ 100 ರೂಪೀಸ್ ಫೈನ್ ಫಾರ್ ಎವ್ರಿ ಸೆಮಿಸ್ಟರ್. ಥರ್ಡ್ ಸ್ಟೇಜಲ್ಲಿ ಇಲ್ಲಿ ನಾವು ನೋಡ್ಬೋದು, 30/9/2025ರಿಂದ 6/10/2025 200 ರೂಪೀಸ್ ಫೈನ್. ಫೋರ್ತ್ ಸ್ಟೇಜಲ್ಲಿ 8/10/2025 to 14/10/2025 ದಟ್ ಈಸ್ 400 ರೂಪೀಸ್ ಫೈನ್ ಫಾರ್ ಎವ್ರಿ ಸೆಮಿಸ್ಟರ್. ಈಗ ಒಂದು ವೇಳೆ ನೀವು 15/10/2025 ಅಂದರೆ ಎಕ್ಸಾಮ್ಗಿಂತ 3 ದಿನ ಮುಂಚೆ ನೀವು ಏನಾರ ಫೀಸ್ ತುಂಬಲಿಕ್ಕೆ ಹೋದರೆ, ಅಂದರೆ ಲಾಸ್ಟ್ ಡೇಟ್ ಮುಗಿದ ನಂತರ ಫೀಸ್ ತುಂಬಲಿಕ್ಕೆ ಹೋದರೆ, ಆವಾಗ ನೀವು 2000 ರೂಪೀಸ್ ಫೈನ್ ತೊಗೊಳ್ಳೋದಷ್ಟೇ ಅಲ್ಲದೆ, ನೀವು DTEಲಿಂದ, ಕಾರ್ಯದರ್ಶಿಯವರಿಂದ, ತಾಂತ್ರಿಕ ಶಿಕ್ಷಣ ಇಲಾಖೆ ಪರೀಕ್ಷಾ ಮಂಡಳಿಯಿಂದ ನೀವು ಸ್ಪೆಷಲ್ ಪರ್ಮಿಷನ್, ಎಕ್ಸಾಮ್ ಡಿಪಾರ್ಟ್ಮೆಂಟಿಂದ ಸ್ಪೆಷಲ್ ಪರ್ಮಿಷನ್ ತೊಗೊಂಡ್ಬಿಟ್ಟು ನೀವು ಇದನ್ನು ಫೀಸನ್ನು ತುಂಬಬೇಕಾಗತ್ತೆ. ಅಷ್ಟೇ ಅಲ್ಲ, ಈಗ ನಾವು ನೋಡಬಹುದು ವಿದ್ಯಾರ್ಥಿಗಳಿಗೆ ಎಷ್ಟೆಲ್ಲ ಫೀಸ್ ತುಂಬಬೇಕು. ಈಗ ಡೇಟ್ನ ಹೇಳಿದೆ. ಈಗ ಎವ್ರಿ ಸೆಮಿಸ್ಟರ್ ರೆಗ್ಯುಲರ್ ಪ್ರತಿ ಸೆಮಿಸ್ಟರ್ ಪೂರ್ಣ ಎಕ್ಸಾಮ್, ಫುಲ್ ಎಕ್ಸಾಮ್ ನೀವು ತುಂಬ್ತಾ ಇದ್ದರೆ 300 ರೂಪೀಸ್ ಫಾರ್ ಆಲ್ ಸಬ್ಜೆಕ್ಟ್. ಅದೇ ರೀತಿ ಪ್ರತಿ ಸೆಮಿಸ್ಟ್ರಲ್ಲಿ ಒಂದು ವಿಷಯಕ್ಕೆ ಬ್ಯಾಕ್ಲಾಗ್ ಇದ್ದರೆ ಒಂದು ವಿಷಯ 200 ರೂಪೀಸ್, 2 ಸಬ್ಜೆಕ್ಟ್ ಇದ್ದರೆ 200 ರೂಪೀಸ್, ಅದೇ ರೀತಿ 3 ಸಬ್ಜೆಕ್ಟ್ ಇದ್ದರೆ 300 ರೂಪೀಸ್ ಫೀಸನ್ನು ನೀವು ತುಂಬಬೇಕಾಗುತ್ತೆ. ಇಲ್ಲಿ ನಾವು ನೋಡಬಹುದು, ಪರೀಕ್ಷಾ ಶುಲ್ಕದೊಂದಿಗೆ ಪ್ರತಿ ಸೆಮಿಸ್ಟರ್ ಪರೀಕ್ಷೆ ಅಂಕಪಟ್ಟಿ ಮತ್ತು ಗ್ರೇಡ್ ಕಾರ್ಡನ್ನು ಪಡೆಯುವ ಸಲುವಾಗಿ 50 ರೂಪೀಸ್ ಫೀಸನ್ನು ತುಂಬಬೇಕಾಗುತ್ತೆ. ಮತ್ತು C3 ಸ್ಟೂಡೆಂಟ್ಸ್ ಈಕ್ವಲೆಂಟ್ ಸಬ್ಜೆಕ್ಟ್ ಇಲ್ಲದೇ ಇದ್ದಲ್ಲಿ 1000 ರೂಪೀಸನ್ನು ತುಂಬಬೇಕು. ಮತ್ತು ಬ್ರಿಡ್ಜ್ ಕೋರ್ಸ್ ಇಲ್ಲಿ ನಾವು ನೋಡಬಹುದು, ಬ್ರಿಡ್ಜ್ ಕೋರ್ಸ್ ಅಂದರೆ ಸ್ಟೂಡೆಂಟ್ಸ್ ಈಗ ಲ್ಯಾಟ್ರಲ್ ಎಂಟ್ರಿಯಿಂದ ಏನು ಬಂದಿರ್ತಾರೆ, ITI ಆಯಿತು, PUC ಆಯಿತು, ಅವರು ಲ್ಯಾಟ್ರಲ್ ಎಂಟ್ರಿಯಿಂದ ಬಂದಿರೋ ಸಬ್ಜೆಕ್ಟ್ಸಿಗೆ ಅಂದರೆ ಬ್ರಿಡ್ಜ್ ಕೋರ್ಸಿಗೆ ಪ್ರತ್ಯೇಕವಾಗಿ ಸಪರೇಟಾಗಿ ಫೀಸನ್ನು ತುಂಬಬೇಕಾಗತ್ತೆ. ನೋಡಿ, ಇವೆಲ್ಲ ಫೀಸನ್ನು ನೀವು ತುಂಬಬೇಕಾಗಿತ್ತು ಎದರಲಿಂದ ಅಂದರೆ K2 ಚಲನ್ ಮುಖಾಂತರ, ಖಜಾನೆ 2 ಮುಖಾಂತರ ಇದನ್ನು ಚಲನನ್ನು ತುಂಬಬೇಕು. ತುಂಬಿದ ನಂತರ ಈ ಮಾಹಿತಿಯನ್ನು ಕಾಲೇಜಿಗೆ ಸಬ್ಮಿಟ್ ಮಾಡಬೇಕು. ಕಾಲೇಜ್ದವರು ಅದನ್ನು ಏನು ಮಾಡ್ತಾರೆ ಅಂದರೆ BT ಲಿಂಕ್ಸ್ ಮುಖಾಂತರ, ಇಲ್ಲಿ ನಾವು ನೋಡ್ಬೋದು, BT ಲಿಂಕ್ಸ್ ಮುಖಾಂತರ ವೆಬ್ ಪೋರ್ಟಲ್ನಲ್ಲಿ ಅದನ್ನು ಜೋಡಿಸಿ ಅದನ್ನು ಅಪ್ಡೇಟ್ ಮಾಡ್ತಾರೆ. ಅಪ್ಡೇಟ್ ಮಾಡಿದ ನಂತರ ನಿಮಗೆ ಹಾಲ್ ಟಿಕೆಟು ಕೂಡ ಬರುತ್ತೆ. ನೆನಪಿಟ್ಕೊಳ್ಳಿ, ಇದು ಭಾಳ ಇಂಪಾರ್ಟೆಂಟ್ ಇದೆ. ಎಕ್ಸಾಮ್ ಫೀಸ್ ತಪ್ಪದೇ ತುಂಬಿ, ಯಾಕಂದರೆ ಕೊನೆ ದಿನಾಂಕ ನಂತರ ನೀವು ತುಂಬಿದರೆ ಫೀಸ್ ವಿತ್ ಪೆನಾಲ್ಟಿ ಆಗುತ್ತೆ. ಆ ಪೆನಾಲ್ಟಿಯನ್ನು ತಪ್ಪಿಸಲು ನೀವು ಕರೆಕ್ಟ್ ಟೈಮಿಗೆ ಫೀಸ್ ತುಂಬಿದರೆ ಡೆಫಿನೆಟ್ ಆಗಿ ನಿಮಗೆ ಹೆಲ್ಪ್ ಆಗುತ್ತೆ.
ಮತ್ತೇನಾರು ಡೌಟ್ಸ್ ಇದ್ದರೆ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳಬಹುದು. ಥ್ಯಾಂಕ್ ಯು.